ತುಳುನಾಡಿನ ಕಡಲ ತೀರದ ಒಂದು ಹಳ್ಳಿಯಲ್ಲಿ ಜನರು ಭವ್ಯವಾದ ಭೂತಕೋಲಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಅಂದು ದೈವಶಕ್ತಿಯು ನಂಬಿದ ಭಕ್ತರನ್ನು ಆಶೀರ್ವದಿಸಲು ಭೂಲೋಕಕ್ಕೆ ಇಳಿಯುವ ರಾತ್ರಿ. ಬೆಂಕಿಯ ದೀಪಗಳು ಕತ್ತಲೆ ಕಾಡನ್ನು ಬೆಳಗುತ್ತಿದ್ದವು. ದೈವಾರಾಧನೆಯ ವಾತಾವರಣಕ್ಕೆ ನಗಾರಿ, ಡೂಲು ವಾದ್ಯಗಳು ಇನ್ನಷ್ಟು ಭಕ್ತಿ ತುಂಬಿದ್ದವು. ಸೋಮ ಎಂಬ ಬಡ ರೈತ ಜನಸ್ತೋಮದ ಮಧ್ಯೆ ಕಣ್ಣೀರಿನಿಂದ ನಿಂತಿದ್ದ. ಅವನ ಭೂಮಿಯನ್ನು ಒಬ್ಬ ಶ್ರೀಮಂತ ಜಮೀನುದಾರ ಅನ್ಯಾಯವಾಗಿ ಕಸಿದುಕೊಂಡಿದ್ದ. ಭೂತ ಸೇವೆಯ ಸಮಯದಲ್ಲಿ ದೈವ ನರ್ತಕರು ತೀವ್ರವಾಗಿ ನೃತ್ಯ ಮಾಡುತ್ತಿದ್ದಾಗ ಪಂಜುರ್ಲಿ ದೈವ ಅವರ ದೇಹಕ್ಕೆ ಆವರಿಸಿತು. ದೈವವು ಗಂಭೀರ ಧ್ವನಿಯಲ್ಲಿ ಪ್ರಶ್ನೆಯೊಂದನ್ನು ಕೇಳಿತು. ಯಾರು ಅಸಹಾಯಕನಿಗೆ ಮೋಸ ಮಾಡಿದವರು? ದೈವ ಕೇಳಿದ ಪ್ರಶ್ನೆಗೆ ಜನಸ್ತೋಮ ಮೌನವಾಗಿತ್ತು. ದೈವವು ಜಮೀನುದಾರನ ಕಡೆಗೆ ತಿರುಗಿ ಅವನ ಮೋಸವನ್ನು ಎಲ್ಲರ ಮುಂದೆ ಬಯಲಿಗೆಳೆಯಿತು. ಪಾಪಿ ಜಮೀನುದಾರ ನೆಲಕ್ಕೆ ಬಿದ್ದು ಕ್ಷಮೆಯಾಚಿಸಿದ. ನ್ಯಾಯದ ಬೆಳಕು ಮತ್ತೆ ಹೊಳೆಯಿತು. ಹಳ್ಳಿಗೆ ಶಾಂತಿ ಮರಳಿತು. ನ್ಯಾಯದ ಕಿರಣಗಳು ಮೂಡಿದಾಗ ಸೋಮನ ಕಣ್ಣೀರು ಸಂತೋಷದ ನಗುವಾಗಿ ಬದಲಾಗಿತ್ತು. ಏಕೆಂದರೆ ಅಂದು ದೈವ ಅವನ ಪರವಾಗಿ ಮಾತನಾಡಿತ್ತು. ಧರ್ಮ ದೈವ ಪಂಜುರ್ಲಿ ಮತ್ತೊಮ್ಮೆ ಸತ್ಯ ಧರ್ಮವನ್ನು ಕಾಪಾಡಿತ್ತು. ಪಂಜುರ್ಲಿ ದೈವದ ಸಂಪೂರ್ಣ ಕಥೆ ತಿಳಿದುಕೊಳ್ಳಬೇಕೆಂದಿದ್ದರೆ ಕೆಳಗಿನ ಲಿಂಕ್ನಲ್ಲಿ ಕ್ಲಿಕ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಕಾನಿರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.